ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 25, 25ನೇ ಅಧ್ಯಾಯ. 25ನೇ ಅಧ್ಯಾಯ ಅಪೊಸ್ತಲ ಕೃತ್ಯದಲ್ಲಿ ದೇವರ ಒಂದು ಮಹಾಕ್ರಮಪಡಿಸುವಿಕೆಯ ಕುರಿತಾಗಿ ನಾವು ನೋಡಿಕೊಳ್ಬೋದು. ಇದನ್ನು ನಾನು ಏನಂತ ಕರಿತೇನೆ ಅಂದರೆ MAC, ಮಾಸ್ಟರ್ ಆಫ್ ಅರೇಂಜಿಂಗ್ ಸರ್ಕಮ್ಸ್ಟಾನ್ಸಸ್, ಸನ್ನಿವೇಶಗಳನ್ನು ಕ್ರಮಪಡಿಸುವ ಯಜಮಾನ. ಇನ್ನೊಂದು ಸಾರಿ, ಮಾಸ್ಟರ್ ಆಫ್ ಅರೇಂಜಿಂಗ್ ಸರ್ಕಮ್ಸ್ಟಾನ್ಸಸ್, ಸನ್ನಿವೇಶಗಳನ್ನು ಕ್ರಮಪಡಿಸುವ ಯಜಮಾನ. ದೇವರು ಸನ್ನಿವೇಶಗಳನ್ನು ಕ್ರಮಪಡಿಸುವ ಯಜಮಾನ. ಹೌದು, ಯಾವ ರೀತಿಯಾಗಿ ಆತನು ಸನ್ನಿವೇಶಗಳನ್ನು ಕ್ರಮಪಡಿಸ್ತಾನೆ ಎಂಬುದಕ್ಕೆ ಅಪೊಸ್ತಲ ಕೃತ್ಯ 25ನೇ ಅಧ್ಯಾಯದಲ್ಲಿ 12 ಹಂತಗಳನ್ನು, ಅನುಭವಗಳನ್ನು, ಘಟನೆಗಳನ್ನು ನೋಡಿಕೊಳ್ಳಬಹುದು. ಜೀವನ ಅಂದರೆ ಏನು ಎಂಬ ಪ್ರಶ್ನೆಗೆ ನನ್ನ ಒಂದು ಸರಳ ಉತ್ತರ ಅದೇನೆಂದರೆ, ದೇವರು ಕ್ರಮಪಡಿಸಿ, ಅಂದರೆ ಅದಕ್ಕಿಂತ ಮುಂಚೆ ಜೀವನ ಅಂದರೆ ಏನು, ವಾಟ್ ಈಸ್ ಲೈಫ್? ದೇವರು ಉದ್ದೇಶಪೂರ್ವಕವಾಗಿ ಕ್ರಮಪಡಿಸಿ ಅನುಮತಿಸುವ ಜನರು ಹಾಗೂ ಸನ್ನಿವೇಶಗಳನ್ನು ಒಳಗೊಂಡದ್ದೇ ಜೀವನ. ಇನ್ನೊಂದು ಸಾರಿ ಅದನ್ನು ಕನ್ನಡದಲ್ಲಿ ಹೇಳೋದಕ್ಕೆ ಮುಂಚಿತವಾಗಿ ಇಂಗ್ಲೀಷ್ನಲ್ಲಿ ಹೇಳ ಬಯಸ್ತೇನೆ. ಅದೇನೆಂದರೆ, ಗಾಡ್ ಅರೇಂಜಿಂಗ್ circumstances and people with a purpose is life. ದೇವರು ಉದ್ದೇಶಪೂರ್ವಕವಾಗಿ ಕ್ರಮಪಡಿಸಿ ಅನುಮತಿಸುವ ಸನ್ನಿವೇಶಗಳನ್ನು, ಜನರನ್ನು ಒಳಗೊಂಡದ್ದೇ ಜೀವನ. ಹಾಗಾದರೆ ದೇವರು ಎಂಥ ದೇವರಂತ ನೋಡುವಾಗ, ಆದಿಕಾಂಡದಿಂದ ಪ್ರಕಟಣೆಯವರೆಗೆ ದೇವರ ವಿಷಯದಲ್ಲಿ ನೋಡುವಾಗ, ದೇವರು ಸನ್ನಿವೇಶಗಳನ್ನು, ಜನರನ್ನು ಅನುಮತಿಸುವ ದೇವರಾಗಿದ್ದಾರೆ. MAC, ಮಾಸ್ಟರ್ ಆಫ್ ಅರೇಂಜಿಂಗ್ ಸರ್ಕಮ್ಸ್ಟಾನ್ಸಸ್. MAP, ಮಾಸ್ಟರ್ ಆಫ್ ಅರೇಂಜಿಂಗ್ ಪೀಪಲ್. ಹೌದು, ಜನರನ್ನು, ಸನ್ನಿವೇಶಗಳನ್ನು ದೇವರು ಯಾವ ರೀತಿಯಾಗಿ ಪೌಲನ ಜೀವನದಲ್ಲಿ ಉದ್ದೇಶಪೂರ್ವಕವಾಗಿ ಕ್ರಮಪಡಿಸಿ ಅನುಮತಿಸಿದ್ರಂತ ಹೇಳ್ಬಿಟ್ಟು ನೋಡೋಣ ಬನ್ನಿರಿ. ಮೊದಲನೇದಾಗಿ ಫೆಲಿಕ್ಸನು, ಹೌದು, ರಾಜ್ಯಪಾಲನಾಗಿದ್ದ ಅವನು 2 ವರ್ಷ ಪೌಲನ ಒಂದು ಸಹವಾಸದಲ್ಲಿದ್ದನಂತೆ. ಬಾಸ್ ಮತ್ತು ಸರ್ವೆಂಟ್, ಅಥವಾ ನ್ಯಾಯಾಧೀಶನು ಮತ್ತು ಸೆರೆಯಾಳು ಆ ರೀತಿಯಾಗಿರಲಿದೆ. ಆಗಾಗ ಸೆರೆಯಾಳನ್ನು ನ್ಯಾಯಾಧಿಪತಿ ಕರೆಸ್ತಾ ಇದ್ದನಂತೆ. ಫೆಲಿಕ್ಸನ್ನು ಪೌಲನನ್ನು ಕರೆಸ್ತಾ ಇದ್ದನಂತೆ. ಅಂತ ಒಂದು ಸನ್ನಿವೇಶದಲ್ಲಿ ಈಗ 2 ವರ್ಷ ಆದಮೇಲೆ ಫೆಲಿಕ್ಸನು ಏನು ಮಾಡ್ತಾನೆ, ಪೌಲನನ್ನು, ಯಹೂದ್ಯರನ್ನು ಮೆಚ್ಚಿಸ್ಬೇಕಂತ ಹೇಳ್ಬಿಟ್ಟು ಪೌಲನನ್ನು ಬಿಟ್ಬಿಟ್ಟು ಹೋಗಿಬಿಡ್ತಾನೆ. ಯಾಕಂದರೆ ಅನಂತರ ಹೊಸ ಒಂದು ಗವರ್ನರ್ ಬರ್ತಾನೆ, ಅವನ ಹೆಸರು ಫೆಸ್ತನ್ ಅಂತ ಹೇಳ್ಬಿಟ್ಟು. ಫೆಸ್ತನು ಅಧಿಕಾರ ವಹಿಸಿಕೊಂಡು 3 ದಿನಗಳ ನಂತರ ಫಸ್ಟು ಕೆಲಸ ಏನು ಮಾಡ್ತಾನಂದರೆ, ಕೈಸರಿಯದಿಂದ ಯೆರೂಸಲೇಮಿಗೆ ಹೋದಾಗ ಅಲ್ಲಿ ಮುಖ್ಯ ಯಾಜಕರು ಮತ್ತು ಯಹೂದ್ಯ ನಾಯಕರು ಪೌಲನಿಗೆ ವಿರೋಧವಾಗಿ ಯಥಾಪ್ರಕಾರವಾಗಿ ದೂರಿಟ್ಟು ಬಿಟ್ಟು ಹೇಗಾದರೂ ಕೂಡಲೇ ಯೆರೂಸಲೇಮಿಗೆ ವರ್ಗಾಯಿಸಬೇಕೆಂದು ಫೆಸ್ತನನ್ನು ಬೇಡಿಕೊಳ್ತಾರೆ. ಯಾಕಂದರೆ ಅಲ್ಲಿ ಹೋದರೆ ಏನು ಮಾಡಿಬಿಡ್ಬೇಕಂತ, ಪೌಲನನ್ನು ಕೊಂದುಬಿಡ್ಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ. ಹಾಗಾದರೆ ಮೊದಲನೇದಾಗಿ ನಾವು ನೋಡುವಾಗ ಅಪೊಸ್ತಲ ಕೃತ್ಯ 25ನೇ ಅಧ್ಯಾಯದ 3ನೇ ವಚನದಲ್ಲಿ ವರ್ಗಾಯಿಸಬೇಕೆಂದು
ರಾಜ್ಯಪಾಲನನ್ನು ಬೇಡಿಕೊಳ್ಳುವುದು. ರಿಕ್ವೆಸ್ಟಿಂಗ್ ದ ಗವರ್ನರ್ ಟು ಟ್ರಾನ್ಸ್ಫರ್ ಪೌಲನನ್ನು. ಹೌದು, ಅದರಲ್ಲಿ ಕೂಡ ದೇವರ ಸಾರ್ವಭೌಮತ್ವ ಏನಿದೆ ನೋಡೋಣ. ದೇವರು ಯಾವ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಕ್ರಮಪಡಿಸಿದ ಸನ್ನಿವೇಶಗಳನ್ನು ನಾವು ನೋಡೋಣ. ಆ ರೀತಿಯಾಗಿ ಇದ್ದಾಗ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಇವನೇನು ಹೇಳ್ತಾನೆ, ಇಲ್ಲ, ನಿಮ್ಮಲ್ಲಿಯ ಕೆಲವು ನಾಯಕರು ನನ್ನೊಂದಿಗೆ ಅಲ್ಲಿ ಬರಲಿ. ಅಂದರೆ ಯೆರೂಸಲೇಮಿಗೆ ಪೌಲನನ್ನು ಕಳಿಸ್ಬಿಡು ಅಂತ ಹೇಳ್ಬಿಟ್ಟು ವರ್ಗಾಯಿಸ್ಬೇಕಂತ ಕೇಳ್ಕೊಂಡ್ರು. ಆದರೆ ಈ ಫೆಸ್ತನ್ ಏನು ಹೇಳ್ತಾನೆ, ಇಲ್ಲ, ನೀವೇ ಇಲ್ಲಿಗೆ ಬನ್ನಿರಿ, ನೀವೇ ಎಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನೋಡುವಾಗ ಕೈಸರಿಯಕ್ಕೆ ನೀವು ಬನ್ನಿರಿ, ಬಂದುಬಿಟ್ಟು ನಿಮ್ಮಲ್ಲಿ ಕೆಲವು ನಾಯಕರು ಪೌಲನ ಮೇಲೆ ಏನಾದರೂ ದೂರುಗಳಿದ್ರೆ ಅದನ್ನು ಹೇಳ್ರಿ ಅಂತ ಹೇಳ್ತಾನೆ ರೀ. ಹಾಗಾದರೆ ನೋಡ್ರಿ, ದೇವರು ಎರಡನೇದಾಗಿ ಯಾವ ರೀತಿಯಾಗಿ ಕ್ರಮಪಡಿಸ್ಬಿಟ್ಟ. ಯಹೂದ್ಯರು ಒಂದು ಪ್ಲ್ಯಾನ್ ಮಾಡಿದರು ಪೌಲನನ್ನು ಕೊಲ್ಲುವುದಕ್ಕೆ, ಆದರೆ ಆ ನಾಯಕನನ್ನೇ ದೇವರು ಉಪಯೋಗ ಮಾಡಿಕೊಟ್ರು. ಈಗ ನೀವೇ ಬನ್ನಿರಿ ಅಂತ ಹೇಳ್ತಾನೆ. ಮುಂದೆ ಏನಾಯಿತು ನೋಡೋಣ ಬನ್ನಿರಿ. 8-10 ದಿನಗಳನ್ನು ಅವರೊಂದಿಗೆ ಕಳೆದ ತರುವಾಯ ಅವನು ಕೈಸರಿಯಕ್ಕೆ ಬರ್ತಾನೆ ರೀ. ಯೆರೂಸಲೇಮಿನಲ್ಲಿದ್ದಂಥ ಈಗ ಫೆಸ್ತನು ಗವರ್ನರ್ ಈಗ ಕೈಸರಿಯಕ್ಕೆ ಬರ್ತಾನೆ. ಮರುದಿನ ನ್ಯಾಯಸ್ಥಾನದಲ್ಲಿ ಕುಳಿತುಕೊಂಡು ತನ್ನ ಮುಂದೆ ಪೌಲನನ್ನು ಬರಮಾಡ್ತಾನೆ ರೀ. ಕಮ್ಯಾಂಡೆಡ್ ಪಾಲ್ ಟು ಬಿ ಬ್ರಾಟ್, ಕರೀರಿ ಅವನ್ನ ಅಂತ ಹೇಳ್ಬಿಟ್ಟು. ಹಾಗಾದರೆ ಮೊಟ್ಟ ಮೊದಲನೇದಾಗಿ ರಾಜ್ಯಪಾಲನಾಗಿ ಇವನು ಪದವಿಯನ್ನು ಸ್ವೀಕಾರ ಮಾಡಿದ ತಕ್ಷಣ, ಜವಾಬ್ದಾರಿಕೆಯನ್ನು ಹೊತ್ತ ತಕ್ಷಣ ಮೊದಲನೇ ಒಬ್ಬ ವ್ಯಕ್ತಿ ಕೈದಿಯನ್ನು ನೋಡುವಾಗ ಪೌಲನನ್ನು ಕರೆತರಬೇಕೆಂದು ಆಜ್ಞಾಪಿಸ್ತಾನೆ ರೀ. ಟೈಮ್ ಕಳೀತಾನೇ ಇದೆ. ಈಗಾಗಲೇ ಫೆಲಿಕ್ಸನ್ನು 2 ವರ್ಷ ಕಳೆದುಬಿಟ್ಟ. ಅದಾದಮೇಲೆ ಒಂದು 8-10 ದಿನಗಳಾದಮೇಲೆ ಇವನು ಬರ್ತಾ ಇದ್ದಾನೆ. ಬಂದಾಗ ತನ್ನ ಮುಂದೆ ಪೌಲನನ್ನು ಕರೆತರುವಂತೆ ಆಜ್ಞಾಪಿಸ್ತಾನೆ. ಅದು ಕೂಡ ಅಲ್ಲಿ ಕೂಡ ದೇವರ ಒಂದು ಏನದು ಕ್ರಮಪಡಿಸುವ ಒಂದು ಸನ್ನಿವೇಶವನ್ನು ಕ್ರಮಪಡಿಸಿತು. ಬಹುಶಃ 10 ದಿನಗಳು ಪೌಲನ್ ಪ್ರೇಯರ್ ಮಾಡ್ತಾ ಇದ್ದನಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅವನಿಗೆ ಒಂದು ಸ್ವಾತಂತ್ರ್ಯ ಕೊಡಲಾಗಿತ್ತು. ಸ್ನೇಹಿತರನ್ನೆಲ್ಲ ವಿಸಿಟ್ ಮಾಡ್ಬೋದು, ಅಥವಾ ಸ್ನೇಹಿತರು ಬಂದು ಇವನನ್ನು ಪೌಲನನ್ನು ವಿಸಿಟ್ ಮಾಡಬಹುದು ಎಂಬುದಾಗಿ ಒಂದು ಅವಕಾಶ. ಯಾರೂ ಕೂಡ ಅವನಿಗೆ ಅವನ ಸ್ನೇಹಿತರು ಪೌಲನನ್ನು ಸಂದರ್ಶಿಸಲು ಅಡ್ಡಿ ಮಾಡಬಾರ್ದಂತ ಹೇಳ್ಬಿಟ್ಟು ಒಂದು ಶತಾಧಿಪತಿಗೆ ಆಜ್ಞೆ ಕೊಡಲಾಗಿತ್ತು. ಮುಂದೆ ನಾವು ನೋಡುವಾಗ ಅನೇಕ ಜನರು ಯೆರೂಸಲೇಮಿನಿಂದ ಬಂದ ಯೆಹೂದ್ಯರು ಅವನ ಸುತ್ತಲೂ ಎದ್ದು ನಿಂತುಕೊಂಡು ಅನೇಕ ತೀವ್ರ ಅಪಾದನೆಗಳನ್ನು ಪೌಲನ ವಿರುದ್ಧವಾಗಿ ಹೊರಿಸ್ತಾರೆ. ಈಗ ಮುಂದೆ ನೋಡುವಾಗ ಫೆಸ್ತನು ಅಲ್ಲಿ ಅವನ ಎದುರುಗಡೆ ನಿಂತ್ಕೊಂಡಿರುವಂಥ ಖೈದಿಯಾದಂಥ ಪೌಲನು ಪ್ರಥಮ ಬಾರಿ ಮುಖಾಮುಖಿಯಾಗಿ ರಾಜ್ಯಪಾಲನನ್ನು ಖೈದಿ ನೋಡ್ತಾ ಇರುವಂಥದ್ದು. ಅದೇ ಸಂದರ್ಭದಲ್ಲಿ ಯೆಹೂದ್ಯರು ಯೆರೂಸಲೇಮಿನಿಂದಂತ ಬಂದಂಥ ಯಹೂದಿ ನಾಯಕರು ಅವರು ಪ್ರಯಾಣ ಮಾಡಿ ಬರುವಾಗಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದರು, ಯಾವ ರೀತಿಯಾಗಿ ಯಾವ ಒಂದು ಅಪಾದನೆ ಹೊರಿಸ್ಬೇಕಂತ ಹೇಳ್ಬಿಟ್ಟು. ಈಗಾಗಲೇ ಇನ್ನೊಂದು ಸರಿ ಇದು ನಡೀತಾ ಇದೆ, ಒಂದು ಸರಿ ನಡೆದಿದೆ, ಆ ರೀತಿಯಾಗಿ ಹೊರಿಸಿದ್ರು. ಆದರೆ ಸಮಸ್ಯೆ ಏನಂತ ಹೇಳಿದ್ರೆ, ಅವುಗಳನ್ನು ಅಂದರೆ ಅಪಾದನೆ ಹೊರಿಸಿದ್ರಲ್ಲ ಪೌಲನಿಗೆ ವಿರುದ್ಧವಾಗಿ, ಅವುಗಳನ್ನು ರುಜುಪಡಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಅಪೊಸ್ತಲ ಕೃತ್ಯ 25:7ನೇ ವಚನ. ದೇ ಕುಡ್ ನಾಟ್ ಪ್ರೂವ್. ಏನೆಲ್ಲ ಹೇಳಿದ್ರು ಆದರೆ ಒಂದು ಅವ್ರಿಗೆ ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ನೋಡ್ರಿ, ಅಲ್ಲಿ ಕೂಡ ದೇವರು ಸನ್ನಿವೇಶಗಳನ್ನು ಯಾವ ರೀತಿಯ ಕ್ರಮಪಡಿಸಿದ್ರ ಅಂತ ಹೇಳ್ಬಿಟ್ಟು, ದೇವರು ಸನ್ನಿವೇಶಗಳನ್ನು ಕ್ರಮಪಡಿಸಿದ 12 ಘಟನೆಗಳನ್ನು ವಿಧಾನಗಳನ್ನು ನಾವು ನೋಡ್ತಾ ಇದ್ದೀವಿ ಅಪೊಸ್ತಲ ಕೃತ್ಯ 25ರಲ್ಲಿ. ಹೌ ಗಾಡ್ ಮಾಸ್ಟರ್ಡ್ ಅಂಡ್ ಅರೇಂಜ್ ದ ಸರ್ಕಮ್ಸ್ಟಾನ್ಸಸ್ ಇನ್ ಆಕ್ಟ್ಸ್ ಚಾಪ್ಟರ್ 25. 8ನೇ ವಚನ.
ಅಪೊಸ್ತಲರ ಕೃತ್ಯ 25:8ನೇ ವಚನದಲ್ಲಿ, ಆಗ ಪೌಲನು ತನ್ನ ಪ್ರತಿವಾದವನ್ನು ಮುಂದಿಟ್ಟು ಈಗ ಮಾತನಾಡಲಿಕ್ಕೆ ಅನುಮತಿ ಸಿಕ್ತು. ಈಗ ಪೌಲನು ಮಾತಾಡ್ತಿದ್ದಾನೆ. ನೋಡೋಣ ಬನ್ರಿ ಏನಂತ ಮಾತಾಡ್ತಾನಂತ ಹೇಳ್ಬಿಟ್ಟು. ಅಪೊಸ್ತಲರ ಕೃತ್ಯ 25:8ನೇ ವಚನ, ಯಹೂದ್ಯರ ಧರ್ಮಶಾಸ್ತ್ರಕ್ಕಾಗಲಿ ದೇವಾಲಯಕ್ಕಾಗಲಿ ಚಕ್ರವರ್ತಿಗಾಗಲಿ ವಿರೋಧವಾಗಿ ನಾನು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಸ್ಟಾರ್ಟ್ ಮಾಡ್ತಾನೆ. ಒಳ್ಳೆ ಮಾತಲ್ವ? ಇನ್ನೊಂದು ಸರಿ ಅದನ್ನು ನೋಡೋಣ. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾವ ತಪ್ಪು ಮಾಡಲಿಲ್ಲ, ದೇವಾಲಯಕ್ಕೆ ವಿರುದ್ಧವಾಗಿ ಯಾವ ತಪ್ಪನ್ನು ಮಾಡಲಿಲ್ಲ, ಚಕ್ರವರ್ತಿಗೆ ವಿರುದ್ಧವಾಗಿ ಯಾವ ತಪ್ಪನ್ನು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದರೆ ಏನು ಅವರು ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಈ ತಪ್ಪು ಹೊರಿಸಲಾದಂಥ ವ್ಯಕ್ತಿ ಪೌಲನು ಕೂಡ ಏನು ತಪ್ಪಿಲ್ಲ ಎಂಬುದಾಗಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಈ ರೀತಿಯಾಗಿ ಆದಾಗ ಫೆಸ್ತನು ಈಗಾಗಲೇ 8-10 ದಿವಸ ಅವನು ಯೆರೂಸಲೇಮಿನಲ್ಲಿದ್ದಾಗ ಕೆಲವು ಯಹೂದ್ಯರನ್ನು ಸಂಧಿಸಿದನಲ್ಲ, ಅವರನ್ನು ಮೆಚ್ಚಿಸ್ಬೇಕಂತ ಹೇಳ್ಬಿಟ್ಟು 9ನೇ ವಚನದಲ್ಲಿ ಪೌಲನಿಗೆ ಫೆಸ್ತನು ಹೇಳ್ತಾನೆ. ಅಂದರೆ ರಾಜ್ಯಪಾಲನು ಖೈದಿಗೆ ಹೇಳುವಂಥದ್ದು. ಅಪೊಸ್ತಲರ ಕೃತ್ಯ 25:9ನೇ ವಚನದಲ್ಲಿ, ನೀನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ನನ್ನ ಎದುರಿನಲ್ಲಿ ಈ ದೂರುಗಳ ನ್ಯಾಯ ವಿಚಾರಣೆಗಾಗಿ ಒಪ್ಪಿಕೊಳ್ಳುವಿಯಾ? ನಾನು ಬರ್ತೀನಿ, ಕೈಸರ್ಯದಿಂದ ಯೆರೂಸಲೇಮಿಗೆ ನಾನು ಬರ್ತೀನಿ. ನಾನು ಮುಂದೆ ಯೆರೂಸಲೇಮಿನಲ್ಲಿ ನೀನು ಈಗೇನು ಹೇಳ್ತಿದ್ದೀಯ ಅದೇ ದೂರುಗಳ ನ್ಯಾಯ ವಿಚಾರಣೆಗೆ ನೀನು ಒಪ್ಕೊಳ್ತೀಯಾ ಅಂತ ಕೇಳ್ತಾನೆ. ಯಾಕಂದರೆ ಅವನನ್ನು ಆ ರೀತಿಯಾಗಿ ಯೆರೂಸಲೇಮ್ ಬರುವಾಗ ದಾರಿಯಲ್ಲೇ ಕೊಲ್ಲಬೇಕು ಅಂತ ಹೇಳ್ಬಿಟ್ಟು ಮಾರ್ಗದಲ್ಲೇ ಅವನನ್ನು ಕೊಂದುಬಿಡ್ಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ. ಆದ ಕಾರಣ ಈ ನ್ಯಾಯಾಧಿಪತಿ ಯಹೂದ್ಯರ ಒಂದು ಒಳಸಂಚಿಗೆ ಮೆಚ್ಚುವಂಥ ರೀತಿಯಲ್ಲಿ ಮಾತಾಡ್ತಾನೆ. ಪೌಲನು ಕೊಟ್ಟಂಥ ಉತ್ತರ ಏನಂತ ನೋಡೋಣ ಬನ್ರಿ. ಅಪೊಸ್ತಲರ ಕೃತ್ಯ 25ನೇ ಅಧ್ಯಾಯದ 10ನೇ ವಚನದಲ್ಲಿ ಪೌಲನು ಹೇಳುವಂಥ ಮಾತು ಏನಂದರೆ, ಈಗ ನಾನು ಚಕ್ರವರ್ತಿಯ ನ್ಯಾಯಾಲಯದ ಎದುರಿನಲ್ಲಿ ನಿಂತುಕೊಂಡಿದ್ದೇನೆ. ಹೌದು, ಇಲ್ಲಿಯೇ ನನ್ನ ವಿಚಾರಣೆ ಆಗತಕ್ಕದ್ದು. ನೀವೇ ಚೆನ್ನಾಗಿ ತಿಳಿದುಕೊಂಡಿರುವಂತೆ ನಾನು ಯಹೂದ್ಯರಿಗೆ ವಿರೋಧವಾಗಿ ಯಾವ ತಪ್ಪನ್ನು ಮಾಡಿಲ್ಲ. ಹಾಗಾದರೆ ಭಾಳ ಚೆನ್ನಾಗಿ ಲಾಯರ್ ಮಾತಾಡಿದ ಹಾಗೆ, ವಕೀಲ್ ಮಾತಾಡಿದ ಹಾಗೆ ಮಾತಾಡ್ತಾನೆ. ಈ ಒಂದು ಜ್ಞಾನವನ್ನು ದೇವರು ಪೌಲನಿಗೆ ಸನ್ನಿವೇಶವನ್ನು ಕ್ರಮಪಡಿಸಿ ಕೊಟ್ಟಿರುವಂಥದ್ದಾಗಿದೆ. ಆ ರೀತಿಯಾಗಿ ಹೇಳಿಬಿಟ್ಟು ಅಪೊಸ್ತಲರ ಕೃತ್ಯ 25:11ನೇ ವಚನದಲ್ಲಿ, ಆದರೂ ಮರಣ ಶಿಕ್ಷೆಗೆ ಯೋಗ್ಯವಾದದ್ದೇನಾದರೂ ಮಾಡಿದ ಅಪರಾಧಿ ನಾನಾಗಿದ್ದರೆ ಸಾಯಲಿಕ್ಕೂ ನಾನು ಹಿಂಜರಿಯುವುದಿಲ್ಲ. ವಾವ್, ಎಂಥ ಮಾತು! ಸಾಯಲಿಕ್ಕೂ ನಾನು ಹಿಂಜರಿಯುವುದಿಲ್ಲ. ಐ ಆಮ್ ರೆಡಿ ಟು ಡೈ ಎಂಬ ಮಾತನ್ನು ಪೌಲನು ಹೇಳ್ತಾನೆ. ಹಾಗೆ ಹೇಳಿಬಿಟ್ಟು, ಆದರೆ ಯಹೂದ್ಯರು ನನ್ನ ವಿರುದ್ಧವಾಗಿ ತಂದಿರುವ ಆಪಾದನೆಗಳು ಸುಳ್ಳಾದವುಗಳಾದುದರಿಂದ ನನ್ನನ್ನು ಅವರಿಗೆ ಒಪ್ಪಿಸಲು, ಇನ್ನೊಂದು ಸ್ಟ್ರಾಂಗ್ ಮಾತನ್ನು ಇಂಡೈರೆಕ್ಟಾಗಿ ಪೌಲನು ಹೇಳ್ತಿದ್ದಾನೆ. ನಾವು ಕೇಳಿಸ್ಕೊಳ್ಳೋಣ, ಭಾಳ ಚೆನ್ನಾಗಿದೆ. ಅಪೊಸ್ತಲರ ಕೃತ್ಯ 25:11ನೇ ವಚನದ ಕೊನೆ ಭಾಗದಲ್ಲಿ, ನನ್ನನ್ನು ಯಹೂದ್ಯರು ನನ್ನ ವಿರುದ್ಧವಾಗಿ ತಂದಿರುವ ಆಪಾದನೆಗಳು ಸುಳ್ಳಾದವುಗಳಾಗಿರುವುದರಿಂದ ನನ್ನನ್ನು ಅವರಿಗೆ ಒಪ್ಪಿಸಲು ಯಾರಿಗೂ ಅಧಿಕಾರವಿಲ್ಲ. ಹಾಗಾದರೆ ರಾಜ್ಯಪಾಲನಾದ ಫೆಸ್ತನೇ ನಿನಗೂ ಅಧಿಕಾರ ಇಲ್ಲ ಎಂಬ ರೀತಿಯಲ್ಲಿ ಹೇಳ್ತಿದ್ದಾನೆ. ಯಾರಿಗೂ ಒಪ್ಪಿಸಲು ಅಧಿಕಾರವಿಲ್ಲ. ನಾನು ನೇರವಾಗಿ ಚಕ್ರವರ್ತಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಸುಪ್ರೀಂ ಕೋರ್ಟ್ಗೆ ನಾನು ಹೋಗ್ತಿದ್ದೇನೆ. ಆ ದಿವಸಗಳಲ್ಲಿ ಚಕ್ರವರ್ತಿ, ಹೌದು, ಕೈಸರನು ಅಥವಾ ಸೀಸರ್, ಅವನಿಗೆ ದೊಡ್ಡ ಅಧಿಕಾರ ಇತ್ತು. ಮತ್ತು ಅವನ ಮುಂದೆ ನಿಲ್ಲಬೇಕಾದ್ರೂ ರೋಮ್ಗೆ ಹೋಗಬೇಕಾಗಿತ್ತು. ಚಕ್ರವರ್ತಿಗೆ ನಾನು ಮನವಿ ಮಾಡಿಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ. ಹೌದು, ಆ ರೀತಿಯಾಗಿ ಹೇಳಿದಾಗ
ಹೌದು, ಯಾವುದೇ ಅಪರಾಧವನ್ನು ಅವರು ಅವನ ಮೇಲೆ ಹೊರಿಸಲಿಲ್ಲ. ಇದನ್ನು ಫೆಸ್ತನು ಅಗ್ರಿಪ್ಪ ರಾಜನಿಗೆ ಹೇಳ್ತಾನ್ರಿ. ಈ ರೀತಿಯಾಗಿ ಫೆಲಿಕ್ಸನು ಒಬ್ಬ ಕೈದಿಯನ್ನು ಬಿಟ್ಟು ಹೋಗಿದ್ದ. 2 ವರ್ಷ ಆದಮೇಲೆ ನಾನು ಬಂದಾಗ ಒಬ್ಬ ವಿಚಿತ್ರವಾದ ಕೈದಿ ಬಿಟ್ಟು ಹೋಗಿದ್ದಾನೆ ಮತ್ತು ಅವನ ಮೇಲೆ ಅಪಾದನೆ ಹೊರಿಸುವವರು ಮಾತಾಡಲು ಎದ್ದು ನಿಂತಾಗ ನಾನು ಭಾವಿಸಿದ ಯಾವುದೇ ಅಪರಾಧವನ್ನು ಅವರು ಅವನ ಮೇಲೆ ಹೊರಿಸಲಿಲ್ಲ ಅಂತ ಹೇಳ್ಬಿಟ್ಟು ಫೆಸ್ತನೇ ಅಗ್ರಿಪ್ಪನಿಗೆ ಹೇಳ್ಬಿಡ್ತಾನೆ, ಅಗ್ರಿಪ್ಪ ರಾಜನಿಗೆ. ಆ ರೀತಿಯಾಗಿ ಹೇಳಿದಾಗ ಅಗ್ರಿಪ್ಪನು ಒಂದು ಮಾತು ಹೇಳ್ತಾನೆ, ಅದು ಆಶ್ಚರ್ಯ. 22ನೇ ವಚನ, ಅಪೊಸ್ತಲಕೃತ್ಯ 25-22. ಆಗ ಅಗ್ರಿಪ್ಪ ರಾಜನು, ಈ ಮನುಷ್ಯನು ಹೇಳುವುದನ್ನು ನಾನೂ ಕೇಳಬೇಕಂತಿದ್ದೆ, ನನಗೂ ಸ್ವಲ್ಪ ಕೇಳಿಸ್ಕೋಬೇಕನ್ನಿಸ್ತದೆ ಅಂತ ಫೆಸ್ತನಿಗೆ ಹೇಳ್ತಾನೆ. ಹಾಗಾದರೆ ನೋಡ್ರಿ, ಅರಸನಿಗೂ ಪೌಲನ ಸಾಕ್ಷಿ ಕೇಳುವಂತೆ ದೇವರು ಕ್ರಮಪಡಿಸ್ತಿದ್ದಾನೆ ಸನ್ನಿವೇಶಗಳನ್ನು. ಅದೇ ಟೈಮ್ಗೆ ಅರಸನು ಅಗ್ರಿಪ್ಪನು ಬರಬೇಕಾಗಿತ್ತಲ್ಲ, ಯಾಕಂದರೆ ಸುವಾರ್ತೆಯನ್ನು ಅರಸನು ಕೇಳಿಸ್ಕೋಬೇಕು, ಫೆಸ್ತನು ಕೇಳಿಸ್ಕೋಬೇಕು, ಫೆಲಿಕ್ಸನು ಕೇಳಿಸ್ಕೋಬೇಕು ಮತ್ತು ಲೂಸಿಯನು ಕೇಳಿಸ್ಕೋಬೇಕು ಎಂಬುದಾಗಿ ದೇವರು ಕ್ರಮಪಡಿಸಿತ್ತು. ಅಗ್ರಿಪ್ಪ ಆ ರೀತಿಯಾಗಿ ಹೇಳಿದ ತಕ್ಷಣ ಫೆಸ್ತನು ಹೇಳ್ತಾನೆ, ನಾಳೆ ಅವನ ಬೇಡಿಕೆಯನ್ನು ಕೇಳುವಿರಿ ಎಂದು ಹೇಳಿ ಉತ್ತರ ಕೊಟ್ಟು, ಮರುದಿನ ಅಗ್ರಿಪ್ಪನು ಹಾಗೂ ಬೆರ್ನಿಕೆಯು ಈಗ ಏನಾಗ್ತಾ ಇದೆ ಅಂತ ಹೇಳಿಬಿಟ್ಟು ನೋಡುವಾಗ ದೇವರು ಇನ್ನೊಂದು ಕ್ರಮಪಡಿಸುವಂಥದ್ದನ್ನು ನಾವು ನೋಡ್ತೇವೆ. 23ನೇ ವಚನ, 25ನೇ ಅಧ್ಯಾಯದ 23ನೇ ವಚನದಲ್ಲಿ ಅಗ್ರಿಪ್ಪ ಮತ್ತು ಬೆರ್ನಿಕೆಯು ಮಹಾವೈಭವದಿಂದ ಸೈನ್ಯಾಧಿಕಾರಿಗಳು ಪಟ್ಟಣದ ಗಣ್ಯ ವ್ಯಕ್ತಿಗಳೊಂದಿಗೆ ಆ ಸ್ಥಾನವನ್ನು ಪ್ರವೇಶಿಸಿದರು. ಭಾಳ VIP ಎಲ್ಲರೂ ಸೇರಿಬಿಟ್ಟಿದ್ದಾರೆ. ಯಾಕಂದರೆ ಎಲ್ರಿಗೂ ಸುವಾರ್ತೆ ಸಾರಬೇಕು, ಎಲ್ಲರೂ ಸುವಾರ್ತೆಯನ್ನು ಕೇಳಿಸ್ಕೋಬೇಕು. ಸುವಾರ್ತೆಯನ್ನು ಬರೆದಾತನೇ, ಪತ್ರಿಕೆಗಳನ್ನು ಬರೆದಾತನೇ, ಅಂದರೆ ಅವಾಗ ಬರೆದಿದ್ದಿಲ್ಲ, ಆದರೆ ಯೇಸು ಕ್ರಿಸ್ತನನ್ನು ಸಂಧಿಸಿದಾತನೇ ಈಗ ಮಾತನಾಡುವಂತೆ ದೇವರು ಈ ಸನ್ನಿವೇಶವನ್ನು ಕ್ರಮಪಡಿಸ್ತಾ ಇದ್ದಾರೆ. ನೋಡಿದ್ರ, ಎಲ್ಲ VIP ಇದ್ದಾಗ ಫೆಸ್ತನು ಒಂದು ಇಂಟ್ರೊಡಕ್ಷನ್ ಕೊಡ್ತಾನೆ. ಅಗ್ರಿಪ್ಪ ರಾಜನೇ, ನೀವು ಕಾಣುತ್ತಿರುವ ಈ ಮನುಷ್ಯನು ಜೀವದಿಂದ ಉಳಿಯಬಾರದೆಂದು ಯೆರೂಸಲೇಮಿನಲ್ಲಿಯೂ ಇಲ್ಲಿಯೂ ಯೆಹೂದ್ಯರೆಲ್ಲರೂ ನನ್ನ ಬೇಡಿಕೊಂಡಿದ್ದಾರೆ. ಆದರೆ ಇವನು ಮರಣದಂಡನೆಗೆ ಯೋಗ್ಯವಾದ ಯಾವುದೇ ಅಪರಾಧ ಮಾಡಿಲ್ಲ ಎಂದು ನಾನು ಕಂಡುಕೊಂಡಿದ್ದೇನೆ ಅಂತ ಹೇಳಿಬಿಟ್ಟು ಕಡೆಗೆ ಹೇಳ್ತಾನೆ, ಚಕ್ರವರ್ತಿಗೆ ತನ್ನ ಬೇಡಿಕೆ ಸಲ್ಲಿಸಿದ್ದರಿಂದ ಇವನನ್ನು ರೋಮ್ ನಗರಕ್ಕೆ ಕಳಿಸಲು ತೀರ್ಮಾನಿಸಿದ್ದೇನೆ ಅಂತ ಫೆಸ್ತನು ಅಗ್ರಿಪ್ಪ ರಾಜನಿಗೆ ಹೇಳ್ತಾನೆ ರೀ. ಹೇಳಿಬಿಟ್ಟು, ಆದರೂ ರೋಮ್ಗೆ ಕಳಿಸ್ಬೇಕಾದ್ರೆ ಏನಾದರೂ ಬರೆದು ಕಳಿಸ್ಬೇಕಲ್ಲ ರಾಜ್ಯಪಾಲನು ಚಕ್ರವರ್ತಿಗೆ. ಆದ ಕಾರಣ ಅಪೊಸ್ತಲಕೃತ್ಯ 25-26ನೇ ವಚನದಲ್ಲಿ ಇವನ ಬಗ್ಗೆ ಖಚಿತವಾಗಿ ತಮಗೆ ಬರೆಯಲು ನನಗೇನು ಇಲ್ಲದಿರುವುದರಿಂದ ಅಗ್ರಿಪ್ಪ ರಾಜನೇ ಇವನನ್ನು ತಮ್ಮ ಮುಂದೆ ತಂದಿದ್ದೇನೆ. ಹೀಗೆ ಈ ವಿಚಾರಣೆಯ ಮೂಲಕ ಬರೆಯಲು ನನಗೇನಾದರೂ ಸಿಕ್ಕಬಹುದು, ಏನಾದರೂ ಪಾಯಿಂಟ್ ಸಿಗ್ಬೋದು ನನಗೆ ಅಂತ ಹೇಳಿಬಿಟ್ಟು ಇವನನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಈಗ ಪೌಲನು ಮಾತಾಡಲಿ ಅನ್ನುವ ಹಾಗೆ ಯಾಕೆಂದರೆ ನಿಶ್ಚಿತವಾದ ಅಪರಾಧಗಳನ್ನು ಸೂಚಿಸಿದೆ ಒಬ್ಬ ಸೆರೆಯಾಳನ್ನು ರೋಮ್ಗೆ ಅಥವಾ ಚಕ್ರವರ್ತಿ ಮುಂದೆ ಕಳಿಸೋದು ಸರಿಯಲ್ಲ. ಕಳಿಸಿದರೆ ಚಕ್ರವರ್ತಿ ಏನದು ಅಪರಾಧವನ್ನು ಮಾಡಿದ್ದು ಅಂತ ಹೇಳಿದ್ರೆ ಏನೂ ಇಲ್ಲ ಅಂದರೆ ಅದು ಹೇಗೆ? ಆದ ಕಾರಣ ಏನಾದರೂ ಒಂದು ತಪ್ಪು, ಏನಾದರೂ ಒಂದು ಕಾರಣ ಇರಬೇಕು. ಆದ ಕಾರಣ ಈಗ ಅಗ್ರಿಪ್ಪನ ಮುಂದೆ ಪೌಲನನ್ನು ಫೆಸ್ತನು ತಂದುಬಿಟ್ಟು ಈಗ ಪೌಲನನ್ನು ಮಾತನಾಡಲಿಕ್ಕೆ ಬಿಡ್ತಾನೆ. ಪೌಲನ್ ಏನು ಮಾತಾಡ್ತಾನೆ ಎಂಬುದು 26ನೇ ಅಧ್ಯಾಯದಲ್ಲಿದೆ. ಆದರೆ ಇದುವರೆಗೆ ನಾವು ನೋಡಿದ್ರಲ್ಲಿ 25ನೇ ಅಧ್ಯಾಯದಲ್ಲಿ ಸನ್ನಿವೇಶಗಳನ್ನು, ಹೌದು, ಸನ್ನಿವೇಶಗಳನ್ನು, ವ್ಯಕ್ತಿಗಳನ್ನು ದೇವರು ಉದ್ದೇಶಪೂರ್ವಕವಾಗಿ
ಕ್ರಮಪಡಿಸಿ ಅನುಮತಿಸುವಂಥದ್ದನ್ನು ನಾವು ನೋಡ್ತೇವೆ. ವಿ ಸಿ ಗಾಡ್ ಅರೇಂಜಿಂಗ್ ಸರ್ಕಮ್ಸ್ಟಾನ್ಸಸ್ ಆ್ಯಂಡ್ ಪೀಪಲ್ ವಿತ್ ಎ ಪರ್ಪಸ್. ದೇವರು ಉದ್ದೇಶಪೂರ್ವಕವಾಗಿ ಕ್ರಮಪಡಿಸಿ ಅನುಮತಿಸುವ ಸನ್ನಿವೇಶ ಹಾಗೂ ವ್ಯಕ್ತಿಗಳನ್ನು ಒಳಗೊಂಡದ್ದನ್ನು ನಾವು ಅಪೊಸ್ತಲರ ಕೃತ್ಯ 25ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರಲ್ಲಿ ದೇವರ ಒಂದು 12 ಕ್ರಮಪಡಿಸಿ ಅನುಮತಿಸುವ ಸನ್ನಿವೇಶ ವ್ಯಕ್ತಿಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.